ಹಾಯ್ ಸ್ಟೂಡೆಂಟ್, ವೆಲ್ಕಮ್ ಬ್ಯಾಕ್ ಟು ಎಲ್ ಟೀಚಿಂಗ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನಮ್ಮ ಎಲ್ಲ ವೀಡಿಯೋಗಳಿಗೂ ಫಾಲೋ ಆಗ್ತಾ ಇರುತ್ತೆ. ಇವತ್ತಿನ ಒಂದು ಚಾಪ್ಟರ್ ಏನಪ್ಪ ಅಂದರೆ ಅಂಡರ್ ರೈಟಿಂಗು. ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ವಾಟ್ಸಪ್ನಲ್ಲಿ ಟೆಲಿಗ್ರಾಮ್ನಲ್ಲಿ ಅಂಡರ್ ರೈಟಿಂಗ್ ಚಾಪ್ಟರ್ ಅರ್ಥ ಆಗ್ತಿಲ್ಲ ಅಂದ ಕಾರಣಕ್ಕೆ ಈಗ ಮರ್ಜರನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಅಂಡರ್ ರೈಟಿಂಗ್ನ ತಗೋತಾ ಇದ್ದೀನಿ. ಮೊದಲಿಗೆ ಅಂಡರ್ ರೈಟಿಂಗ್ ಅಂದರೆ ಏನು ಅಂತ ಕನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್. ಇಲ್ಲಿ ಅಂಡರ್ ರೈಟಿಂಗ್ ಅಂತ ಹೇಳಬೇಕಂದ್ರೆ ಅಂಡರ್ ರೈಟಿಂಗು, ಇಲ್ಲಿ ಎರಡು ವರ್ಡ್ ಇವೆ, ಹೌದಾ? ಅಂಡರ್ ರೈಟಿಂಗ್ ಅಂದರೆ ಟೇಕಿಂಗ್ the responsibility of work. ಇದಕ್ಕೆ ಅಂಡರ್ ರೈಟಿಂಗ್ ಅಂತಾರೆ. ಆದರೆ ಅದೇ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಅಂದ್ರೆ ಏನು ಅಂತಂದರೆ ಸಿಂಪಲ್ಲು. ಅಂಡರ್ ರೈಟಿಂಗ್ ಅಂದರೆ ಟೇಕಿಂಗ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಫ್ ವರ್ಕ್, ಒಂದು ಕೆಲಸದ್ದು ರೆಸ್ಪಾನ್ಸಿಬಿಲಿಟಿ ತೊಗೊಂಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಕ್ಯಾಂಪ್ನ ಮಾಡಿರ್ತಾರೆ, NSS ಕ್ಯಾಂಪ್ನ ಮಾಡಿರ್ತಾರೆ, ಮಾಡಿಬಿಟ್ಟಾಗ ಒಬ್ಬ ನಾಯಕನ ಮಾಡಿರ್ತಾರೆ, ಹೌದಾ? ಅವರಿಗೆಲ್ಲ ಏನೋ ಒಂದು ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಅದನ್ನು ಕೂಡ ಏನು ಆ ಜವಾಬ್ದಾರಿಯನ್ನು ನಾನು ಮಾಡ್ತೀನಿ ಅನ್ನೋ ಒಂದು ಜವಾಬ್ದಾರಿಯನ್ನು ತೊಗೊಂಡಿರ್ತಾನೆ. ಹಾಗೆ ಇದು ಕೂಡ ಅಂಡರ್ ರೈಟಿಂಗ್ ಅಂದರೆ ಒಂದು ಕೆಲಸದ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದನ್ನು ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಈಗ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಅಂದರೆ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ ಅಂದರೆ ಒಂದು ಅಗ್ರಿಮೆಂಟು, ಒಂದು ಹೌದಾ? ಒಂದು ಅಗ್ರಿಮೆಂಟ್ ಬಿಟ್ವೀನ್ one or two persons. ಒಂದು ಒಪ್ಪಂದ ಅಗ್ರಿಮೆಂಟ್ ಅಂದರೆ, ಹೌದಾ? ಒಂದು ಅಥವಾ ಇಬ್ಬರು ಪರ್ಸನ್ಸ್ ಏನು ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೋತಾರೆ. ಯಾವ ಥರ ಅಂದರೆ, ನಾನು ಅದೊಂದು ಕೆಲಸನ ಮಾಡ್ತೀನಿ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದನ್ನ ಅಗ್ರಿಮೆಂಟ್ ರೂಪದಲ್ಲಿ ಇರ್ತದೆ. ಇನ್ನು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ ಫುಲ್ಲಾಗಿ ಮೀನಿಂಗ್ ಹೇಳಬೇಕು ಅಂದರೆ ಯಾವ ಥರ ನಿಮಗೊಂದು ಮೀನಿಂಗ್ ಹೇಳಬೇಕಂದ್ರೆ, ಮೊದಲು ಒಂದು ಎಕ್ಸಾಂಪಲ್ ತಗೋತೀನಿ ನಾನು, ಹೌದಾ? ಇದು ಕಂಪನಿ, ನ್ಯೂ ಕಂಪನಿ, ಹೌದಾ? ಈ ನ್ಯೂ ಕಂಪ್ನಿ ಓಪನ್ ಮಾಡಬೇಕಾದ್ರೆ ಹೇಗೆ ಸಾಧ್ಯ ಆಗುತ್ತೆ ನಮ್ಗೆ? ನ್ಯೂ ಕಂಪ್ನಿ ಓಪನ್ ಮಾಡಬೇಕಂದ್ರೆ ನಮಗೆ ಕ್ಯಾಪಿಟಲ್ ಬೇಕು. ಮೇನ್ ನೀಡ್ ಏನು? ಕ್ಯಾಪಿಟಲ್ಲು, ಹೌದಾ? ಕ್ಯಾಪಿಟಲ್ನ ಯಾವ ರೀತಿ ಒಂದು ಕಂಪ್ನಿಗಳು ಸಂಗ್ರಹ ಮಾಡ್ತವೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಶೇರ್ಸ್, ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ಸ್, ಹೌದಾ? ಇದ್ರ ಮೂಲಕ ಏನು ಮಾಡ್ತವೆ, ಕ್ಯಾಪಿಟಲ್ನ ಅವು ಬಂಡವಾಳನ ಹೂಡಿಕೆ ಮಾಡ್ಕೋತವೆ, ಹೌದಾ? ಇದನ್ನು ಯಾವ ರೀತಿ ಮಾಡ್ತಾರೆ? ಈಗ ನ್ಯೂ ಕಂಪ್ನಿ ಇತ್ತಂದರೆ ಈ ನ್ಯೂ ಕಂಪ್ನಿ ಜನಗಳಿಗೆ ಗೊತ್ತಿರಲ್ಲ, ಯಾರಿಗೂ ಪಬ್ಲಿಕ್ಕಿಗೆ ಗೊತ್ತಿರಲ್ಲ ಅದು ಹೊಸ ಕಂಪ್ನಿ ಅಂತ, ಮತ್ತು ಕಂಪ್ನಿ ಕೂಡ ಗೊತ್ತಿರಲ್ಲ ಯಾವ ಜನರು ತೊಗೋತಾರೋ ಯಾವ ಜನರು ತೊಗೊಂಬಲ್ಲೋ ಅಂತ, ಹೌದಾ? ಹಾಗಾಗಿ ಈ ನ್ಯೂ ಕಂಪ್ನಿ ಓಪನ್ ಮಾಡಬೇಕಾದ್ರೆ ಈಗ ಬಂಡವಾಳ ಒಂದು ಶೇರ್ಸ್ನ ಇಶ್ಯೂ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಒಂದು 20 ಕ್ರೋರ್ಸ್ದು ಇನ್ನೂ ಕ್ಯಾಪಿಟಲ್ ಬೇಕಾಗಿದೆ ನಮಗೆ. ನೀವು ಒಂದು ಕಂಪ್ನಿಗೆ ಒಂದು 20 ಕ್ರೋರ್ಸ್ ಕ್ಯಾಪಿಟಲ್ ಬೇಕಾಗ್ಯದ. ಸೊ 20 ಕೋಟಿ ಕ್ಯಾಪಿಟಲ್ಸ್ ಬೇಕಾಗ್ಯಾವ ಅಂತಂದರೆ, ಕ್ರೋರ್ಸ್ದು ಕ್ಯಾಪಿಟಲ್ ಬೇಕಾಗ್ಯದ ಅಂದರೆ ಏನು, ಶೇರ್ಸ್ನ ಅಲಾಟ್ಮೆಂಟ್ ಮಾಡ್ತಾರೆ. ಏನೇನು ಮಾಡ್ತಾರೆ ಅವರು? ಶೇರ್ಸ್, ಡಿಬೆಂಚರ್ಸ್ ಏನು ಮಾಡ್ತಾರೆ? ಅಲಾಟ್ಮೆಂಟ್ ಮಾಡ್ತಾರೆ. ಈಗ ಅದನ್ನು ಡೈರೆಕ್ಟಾಗಿ ಎಷ್ಟು ಜನಕ್ಕೆ 20 ಕ್ರೋರ್ಸ್ದು ಕಂಪ್ನಿನ ಸೇಲ್ ಮಾಡೋಕ್ಕಾಗುತ್ತಾ? ಇಶ್ಯೂ ಮಾಡ್ಲಿಕ್ಕಾಗುತ್ತಾ? ಇಶ್ಯೂ ಮಾಡಲ್ಲ. ಅಷ್ಟನ್ನ ಇಶ್ಯೂ ಮಾಡೋಕ್ಕೆ ಆಗಲ್ಲ, ಹೌದಾ? ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್. ಅದಕ್ಕೆ ಏನು ಮಾಡ್ತದೆ ಕಂಪನಿ, ಏಜೆಂಟ್ ಅಥವಾ
ಬ್ರೋಕರ್ಸ್ ಏನು ಮಾಡ್ತದೆ, ಬ್ರೋಕರ್ಸ್ನ ಒಂದು ಪಾರ್ಟಿಗಳು ಏನಿರ್ತವೆ, ಬ್ರೋಕರ್ಸ್ ಪಾರ್ಟಿ ಮತ್ತು ಅಗ್ರಿಮೆಂಟ್ ಪಾರ್ಟೀಸ್ಗಳು ಏನೇನು ಇರ್ತವೆ ಅದ್ರ ಜೊತೆ ಏನು ಮಾಡ್ತವೆ, ಅಗ್ರಿಮೆಂಟ್ ಮಾಡ್ಕೋತವೆ. ಏನಂತ, ಈ 20 crores ಕ್ಯಾಪಿಟಲ್ ಏನು ಇನ್ವೆಸ್ಟ್ಮೆಂಟ್ ನನಗೆ ಬೇಕು, ಅದನ್ನು ಶೇರ್ಸ್ ಮತ್ತು ಡಿಬೆಂಚರ್ನ ಏನು ಮಾಡಬೇಕು, ನೀನು ಮಾರಾಟ ಮಾಡಿ ಕೊಡಬೇಕು, ಇಶ್ಯೂ ಮಾಡಿ ಕೊಡಬೇಕು ಅಂತ ಏನು ಮಾಡ್ತದೆ, ನ್ಯೂ ಕಂಪನಿ ಏಜೆಂಟ್ಗಳ ಥ್ರೂ ತನ್ನ ಶೇರ್ಸ್ನ ಏನು ಮಾಡ್ತದೆ, ಮಾರಾಟ ಮಾಡ್ತದೆ. ಇದಕ್ಕೆ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ ಅಂತ ಕರೀತಾರೆ. ಇನ್ನು ನಾನು ಇದ್ರದ್ದು ಡೆಫಿನೇಷನ್ ಆರ್ ಮೀನಿಂಗ್ ಬರಬೇಕಂದ್ರೆ ಫಾರ್ ನೋಟ್ಸ್ ಪ್ರಪೋಸು, ಸೊ ಇಲ್ಲೇ ಬರಿತಾ ಇದ್ದೀನಿ ನೋಡಿ. ಮೀನಿಂಗ್ ಆಫ್ underwriting of shares and debentures. ಹೌದಾ, ಇದ್ರ ಮೀನಿಂಗ್ ನಾನು ಇಲ್ಲಿ ಬರಿತಾ ಇದ್ದೀನಿ. ಯಾರು ನೋಟ್ಸ್ ಮಾಡ್ಕೋತಿದ್ರೋ ಶಾರ್ಟ್ ನೋಟ್ಸು ಎಕ್ಸಾಮ್ ಪರ್ಪಸ್ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಇದನ್ನು ಬರ್ಕೊಂಡು ಮತ್ತೆ ಮುಂದಿನ ವಿಡಿಯೋನ ನೋಡಿ, ಹೆಲ್ಪ್ಫುಲ್ ಆಗುತ್ತೆ ನಮಗೆ ಎಕ್ಸಾಮ್ಗೆ ಕೂಡ. ಅಂಡರ್ ರೈಟಿಂಗ್ ಅಂದರೆ ಇಟ್ ಈಸ್ ಎ ಅಗ್ರಿಮೆಂಟ್ ಬಿಟ್ವೀನ್ one or two persons where one party or more parties agree to subscribe shares and debentures to the public. On behalf of company for the purpose of commission. ನೋಡಿ ಫ್ರೆಂಡ್ಸ್, ಒಂದ್ಸಲ ರೀಡಿಂಗ್ ಮಾಡ್ತೀನಿ ಮೀನಿಂಗು. ಮೀನಿಂಗ್ ಆಫ್ ಅಂಡರ್ ರೈಟಿಂಗ್ ಆಫ್ shares and debentures. It is a agreement between one or two persons where one party or more parties agree to subscribe shares and debentures to the public on behalf of company for the purpose of commission. ನೋಡ್ರಿ, ಯಾರು ಕೆಲಸ ಮಾಡ್ಬೇಕಂದ್ರೆ ಫ್ರೀದಾಗ ಮಾಡಲ್ಲ, ಎಲ್ಲರಿಗೂ ಏನು ಪ್ರಾಫಿಟ್ ಬೇಕೇ ಬೇಕು. ಹೌದಾ, ಅದೇ ರೀತಿ ಈ ಅಂಡರ್ ರೈಟಿಂಗ್ನಲ್ಲಿ ಏಜೆಂಟ್ಗಳು ಯಾವ ಥರ ಕೆಲಸ ಮಾಡ್ತಾರೆ ಅಂದರೆ, ಏಜೆಂಟ್ಗಳು ತಮಗೆ ಬೇಕಾದಂಥ ಒಂದು ಕಮಿಷನ್ ಇರ್ತದೆ. ಅಂದರೆ ಈಗ 20 ಕೋಟಿದ್ದು ಅವರು ಶೇರ್ಸ್ ಏನಾದರೂ ಮಾರಾಟ ಮಾಡಿಕೊಟ್ರೆ, ಇಶ್ಯೂಸ್ ಮಾಡಿದ್ರೆ ಪಬ್ಲಿಕ್ಕಿಗೆ ಏನೋ ಅದ್ರ ಮೇಲೆ ಇಂತಿಷ್ಟು ಅಂತ ಒಂದು ಪರ್ಸೆಂಟೇಜ್ ಕಮಿಷನ್ನ ಏನು ಏಜೆಂಟ್ಗಳಿಗೆ ಕೊಡ್ತಾರೆ. ಹೌದಾ, ಇಷ್ಟು ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ನೆಕ್ಸ್ಟ್ ಹೋಗೋಣ. ಎಸ್, ಇವಾಗ ಮೀನಿಂಗ್ ಆಯಿತು, ಅರ್ಥ ಆಯ್ತು ಅನ್ಕೋತೀನಿ ಮೀನಿಂಗು. ಬಟ್ ಆ ಮೀನಿಂಗ್ದ ಇನ್ನೊಂದು ಸ್ವಲ್ಪ ನಾ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇಲ್ಲಿ ನಮಗೆ ಅಂಡರ್ ರೈಟಿಂಗ್ ಮೀನಿಂಗ್ ಅರ್ಥ ಆಗಿಬಿಟ್ರೆ ಪ್ರಾಬ್ಲಮ್ ಅರ್ಧ ನಮಗೆ ಸಾಲ್ವ್ ಆದಂಗೆ. ಹೌದಾ, ಆ ಚಾಪ್ಟರ್ನಲ್ಲಿ
50% ನಮಗೆ ಅರ್ಥ ಆದಂಗೆ. ಹೌದಾ? ಫಾರ್ ಎಕ್ಸಾಂಪಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಎಕ್ಸಾಂಪಲ್ಲು, ಕಂಪನಿ, ಹೌದಾ, ಎಕ್ಸು ವೈ ಝಡ್ಡು ಆರು ಇವರು ಏಜೆಂಟ್ಸು. ಇದು ಕಂಪ್ನಿ ಅದ. ಹೌದಾ? ಇದು ಎ ಅನ್ನೋ ಕಂಪ್ನಿ ಇಟ್ಕೊಳ್ಳೋಣ. ಇವರು ಏಜೆಂಟು ಎ ಅನ್ನೋ ಕಂಪ್ನಿ. ಹೌದಾ? ಎ ಅನ್ನೋ ಕಂಪ್ನಿ ಮತ್ತು ಏಜೆಂಟ್ಸು. ಯಾವ ಥರ ಇಲ್ಲಿ ಒಂದು ಅಂಡರ್ ರೇಟಿಂಗ್ ನಡೀತೆ ಅಂತಂತಂದರೆ, ಎ ಅನ್ನೋ ಕಂಪ್ನಿ 20 crores ಶೇರ್ಸ್ನ ಇಶ್ಯೂ ಮಾಡ್ತದೆ. 20 crores ಶೇರ್ಸ್ನ ಇಶ್ಯೂ ಮಾಡ್ತದೆ. ಯಾವ ಥರ ಅಂಡರ್ ರೇಟಿಂಗ್ ಅಂದರೆ ಏಜೆಂಟ್ಗಳ ಥ್ರೂ. ಇಲ್ಲಿ ಏಜೆಂಟ್ಗಳು ಅಂದರೆ ಯಾವುದು? ಏಜೆಂಟ್ಗಳಂದರೆ ಅಫ್ಕೋರ್ಸ್ ಈಗ ಪಬ್ಲಿಕ್ದು ಹಣ ಎಲ್ಲಿ ಇರುತ್ತೆ? ಬ್ಯಾಂಕ್ನಲ್ಲಿ ಇರುತ್ತೆ. ಸೊ ಪಬ್ಲಿಕ್ಕಿಗೆ ಸೆಳಿಬೇಕಂದ್ರೆ ಅಲ್ಲಿ ಬ್ಯಾಂಕ್ ಈಸ್ ಬೆಸ್ಟ್ ಏಜೆಂಟ್ ಫಾರ್ ದಿ ಕಂಪ್ನೀಸ್ಗಳಿಗೆ ಬ್ಯಾಂಕೇ ಒಂದು ಬಹು ಈಸಿ ಮೂಲಕ ಅತಿ ವೇಗದಲ್ಲಿ ಮತ್ತು ಅಷ್ಟೇ ಪರ್ಫೆಕ್ಟಾಗಿ ಪಬ್ಲಿಕ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಅದು ಬ್ಯಾಂಕ್ ಥ್ರೂನೇ. ಹೌದಾ? ಸೊ ಬ್ಯಾಂಕ್ ಥ್ರೂನೇ ಏಜೆಂಟ್ಗಳು ಆಲ್ಮೋಸ್ಟ್ ಅಲ್ಲಿ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಕಂಪ್ನಿಗಳ ಶೇರ್ಸ್ಗಳನ್ನ ನಾನು ಮಾರಾಟ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡು ತೋತಾರೆ. ಫಾರ್ ಎಕ್ಸಾಂಪಲ್, ನಾನು 20 crores ತೊಗೊಂಡಿದ್ದೀನಿ ಇಲ್ಲಿ. ಹೌದಾ? ಈ 20 crores ಯಾವ ಥರ ಅಂಡರ್ ರೇಟಿಂಗ್ ಆಗ್ತದೆ ಇಲ್ಲಿ ಅಂತ ಗಮನಿಸಿ. ಈ ಒಂದು ಎಕ್ಸಾಂಪಲ್ಲೇ ನಿಮಗೆ 5 ಮಾರ್ಕ್ಸಿಂದು ಆನ್ಸರ್ ಬರೋ ಹಾಗೆ ಮಾಡ್ತೇವೆ. ಅಂದರೆ ಒಂದು 5 ಮಾರ್ಕ್ಸಿಂದ ಒಂದು ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಎಕ್ಸಾಂಪಲಿಂದನೇ. ಸೊ ವಾಚ್, ಸೀರಿಯಸ್ಲಿ ಸಿನ್ಸಿಯರಾಗಿ ವಾಚ್ ಮಾಡಿರಿ ಇದನ್ನು. ಓಕೆನಾ? ಮಿಸ್ ಮಾಡಿಬಿಡ್ರಿ. ಒಂದು ಹನಿನೂ ಸ್ಕಿಪ್ ಮಾಡೋದು ಹಾಗೆ ಈ ಒಂದು ವಿಡಿಯೋನ ನೋಡಿ, ಇದೊಂದು ಎಕ್ಸಾಂಪಲ್ನ ನೋಡಿ, ಒಂದು ಹನಿನೂ ಸ್ಕಿಪ್ ಮಾಡಬೇಡಿ. ಹೌದಾ? 20 crores ಇದೆ. ಹೌದಾ? ಈಗ 4 ಜನ ಏನಿದ್ದಾರೆ ಏಜೆಂಟ್ಗಳನ್ನು ಹಿಡಿದಿದ್ದಾನೆ. ಎ ಅನ್ನೋ ಕಂಪ್ನಿದವನು 4 ಜನ ಏಜೆಂಟ್ಗಳ ಥ್ರೂ ಏನು ಮಾಡ್ತಾನೆ, 20 crores ಅವನು ಶೇರ್ಸ್ನ ಇಶ್ಯೂ ಮಾಡ್ತಿದ್ದಾನೆ. ಸೊ ಅಗ್ರಿಮೆಂಟ್ ಇಲ್ಲಿ ಯಾವ ಥರ ಆಗುತ್ತೆ ಅಂತ ಗಮನ ಮಾಡಿ ನೋಡಿ. ಈ 20 crores 5 crores ಏನು ಮಾಡ್ತಾರೆ, ಇವನ್ ಆಗಿ ಅಂದರೆ ಇವನು ಅಂಡರ್ ಟೇಕಿಂಗ್ ಅಂದರೆ 5 ಕೋಟಿದ್ದು ಒಂದು ಶೇರ್ಸ್ನ ನಾನು ಇಶ್ಯೂ ಮಾಡ್ತೀನಿ, ಅಂದರೆ 5 ಕೋಟಿನ ಶೇರ್ನ ಮಾರಾಟ ಮಾಡಿಕೊಡ್ತೀನಿ ಅಂತ ಎಕ್ಸು ವೈ ಝಡ್ಡು ಆರು ಏನು ಮಾಡ್ತಾರೆ, 4 ಏಜೆಂಟ್ಗಳು ಒಪ್ಕೋತಾರೆ. ಹೌದಾ? ಅಗ್ರಿಮೆಂಟ್ ಆಗೋದಿಲ್ಲ, ಒಪ್ಕೊಂಡ್ಬಿಡ್ತಾರೆ. ಸೊ ಏನಾಗುತ್ತೆ ಅಂದರೆ 5 crores ಎಕ್ಸ್ ಅನ್ನೋನು ಫುಲ್ ಸೇಲ್ ಮಾಡ್ತಾನೆ, ವೈ ಕೂಡ ಸೇಲ್ ಮಾಡ್ತಾನೆ. ಆದರೆ ಝಡ್ ಅನ್ನೋನು 3 ಕೋಟಿನೇ ಸೇಲ್ ಮಾಡೋಕ್ಕಾಗತ್ತೆ, ಆರ್ ಅನ್ನೋನು ಕೂಡ 3 ಕೋಟಿನೇ ಸೇಲ್ ಮಾಡೋಕ್ಕಾಗುತ್ತೆ. ಅಂದರೆ ಎಕ್ಸ್ ವೈ ಏಜೆಂಟ್ಗಳು ತಮಗೆ ಏನು ತೊಗೊಂಡಿರ್ತಾರೆ ಲಯಬಿಲಿಟಿನ, ನಾನು 5 ಕೋಟಿ ಶೇರ್ಸ್ನ ಏನು ಮಾಡ್ತೀನಿ, ಮಾರಾಟ ಮಾಡಿಕೊಡ್ತೀನಿ ಅಂತ ಅವ್ರು ಫುಲ್ಫಿಲ್ ಮಾಡ್ತಾರೆ. ಆದರೆ ಝಡ್ ಮತ್ತು ಆರ್ ಅವ್ರ ಕೈಲಿಂದ ಆಗೋದಿಲ್ಲ. ರಿಮೈನಿಂಗ್ ಎಷ್ಟು ಉಳಿತು ಇಲ್ಲಿ? ಇಲ್ಲೂ ಇಲ್ಲ, ಇಲ್ಲಿಲ್ಲ ಗ್ಯಾಪು. ಸೊ ಇಲ್ಲಿ ಇನ್ನೂ 2 ಕೋಟಿ ಉಳೀತು. ಹೌದಾ? 2 ಕೋಟಿ ಉಳೀತು. ಈ 2 ಕೋಟಿ ಏನು ಅವ್ರೇನು ಕಂಪ್ನಿದವ್ರು ರಿಟರ್ನ್ ಕೊಡ್ತಾರಾ? ಈ ಕಂಪ್ನಿದವ್ರು ರಿಟರ್ನ್ ತೊಗೋಬೇಕಾ? ನಮ್ಗಲ್ಲಿ ಇನ್ನೂ ಆಗಿಲ್ಲ, 3 ಕೋಟಿನೇ ನಮಗೆ ಒಂದು ಶೇರ್ಸ್ನ ಇಶ್ಯೂ ಮಾಡೋಕ್ಕೆ ಸಾಧ್ಯ ಆಯಿತು, ಮಾರಾಟ ಮಾಡೋಕ್ಕೆ ಸಾಧ್ಯ ಆಯಿತು. ಇನ್ನೂ 2 ಕೋಟಿ ಉಳಿದೆ, ವಾಪಸ್ ತೊಗೋರಿ ಅಂದ್ರೆ ಇದು ಪಾಸಿಬಲ್ ಕಂಪ್ನಿದವ್ರು ತೊಗೊಳಕ್ಕೆ ವಾಪಸ್ ರಿಟರ್ನು? ನೋ, ವಾಪಸ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಕಂಪನೀಸ್ ಆ್ಯಕ್ಟ್ 1956 ಕಂಪನೀಸ್ ಆ್ಯಕ್ಟ್ 1956 ಏನು ಹೇಳುತ್ತೆ ಅಂತಂದರೆ, ಒಂದು ರಿಜಿಸ್ಟ್ರೇಷನ್ ಮಾಡಬೇಕು. ಈ ಕಂಪ್ನೀಸ್ ಆ್ಯಕ್ಟ್ ಲಾ ಹೇಳೋದೇನೆಂದರೆ, ಫಸ್ಟ್ ಸ್ಟೆಪ್ಪು, ಈಗ ಕಂಪ್ನಿ ಓಪನ್ ಮಾಡ್ತೀನಿ ರಿಜಿಸ್ಟ್ರೇಷನ್ ಮಾಡಬೇಕಲ್ವಾ? ಸೊ ರಿಜಿಸ್ಟ್ರೇಷನ್ ಮಾಡ್ತೀರ. ಸೆಕೆಂಡ್ ಹೇಳೋ ಪಾಯಿಂಟ್ ಏನಂದರೆ, ಮೆಜಾರಿಟಿ ಅಮೌಂಟು
ಆರ್ ಕ್ಯಾಪಿಟಲು ಕಂಪ್ನಿ ಏನು ಮಾಡಬೇಕು, ಪಬ್ಲಿಕ್ ಮೆಜಾರಿಟಿ ಅಮೌಂಟು ಅಥವಾ ಕ್ಯಾಪಿಟಲ್ನ ಪಬ್ಲಿಕ್ ಥ್ರೂದಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಯಾವುದು? ಕಂಪ್ನೀಸ್ ಆ್ಯಕ್ಟ್ 1956 ಹೇಳುತ್ತೆ. ಹಾಗಾಗಿ ಎವ್ರಿ ಕಂಪ್ನಿದವ್ರು ಏನು ಮಾಡಬೇಕು, ಮೆಜಾರಿಟಿ ಅಮೌಂಟ್ನ ಪಬ್ಲಿಕ್ಲಿಂದನೇ ಇಶ್ಯೂ ಆಫ್ ಶೇರ್ಸ್ ಮೂಲಕನೇ ಏನು ಮಾಡಬೇಕು, ತಮ್ಮ ಒಂದು ಬಂಡವಾಳನ ಹೂಡಿಕೆ ಮಾಡ್ಕೋಬೇಕು. ಒಂದು ವೇಳೆ ಇಲ್ಲ ಈ ಥರ ಆಗಿಲ್ಲ ಅಂತಂದರೆ, ಮೆಜಾರಿಟಿ ಅಮೌಂಟ್ ಏನಾದರೂ ಪಬ್ಲಿಕ್ ಕಡೆಯಿಂದ ಅವರು ತೊಗೊಂಡಿಲ್ಲ, ಕಲೆಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡ್ತಾರೆ, ಆ ಕಂಪ್ನಿ ಅಲ್ಲೇ ಬಂದಾಗುತ್ತೆ. ಆ ಕಂಪ್ನಿ ಓಪನ್ ಮುಂದೆ ಆಗೋದಿಲ್ಲ, ರಿಜಿಸ್ಟ್ರೇಷನ್ ಅಷ್ಟೇ ಆಗುತ್ತೆ, ಅದು ಕೂಡ ಆಮೇಲೆ ಕ್ಯಾನ್ಸಲ್ ಆಗುತ್ತೆ. ಸೊ ಮೆಜಾರಿಟಿ ಅಮೌಂಟ್ನ ಪಬ್ಲಿಕ್ ಕಡೆಯಿಂದನೇ ಏನು ಮಾಡಬೇಕು, ಕಲೆಕ್ಟ್ ಮಾಡಬೇಕು. ಆವಾಗ ಮಾತ್ರ ಆ ಕಂಪ್ನಿ ಮುಂದಿನ ಒಂದು ಪ್ರೊಸೆಸ್ಸಿಗೆ ಅಥವಾ ಬಿಸ್ನೆಸ್ ಮಾಡೋಕ್ಕೆ, ಅದು ಕಾರ್ಯರೂಪ ಮಾಡೋಕ್ಕೆ ಸದೃಢ. ಇಲ್ಲಂದರೆ ಇಲ್ಲ. ನಮ್ಮ ಕಾನೂನಿನ ಪ್ರಕಾರ ಮೆಜಾರಿಟಿ ಅಮೌಂಟು ಪಬ್ಲಿಕ್ ಕಡೆಯಿಂದ ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಕಂಪ್ನಿನ ಸ್ಟಾರ್ಟಪ್ ಮಾಡೋಕ್ಕೆ ಆಗೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಕಂಪ್ನೀಸ್ಗಳು ಮೆಜಾರಿಟಿ ಅಮೌಂಟ್ನ ಬಂಡವಾಳ ಹೂಡಿಕೆ ಮಾಡಬೇಕಾದ್ರೆ ಏನು ಮಾಡ್ತದೆ, ಶೇರ್ಸ್ ಮೂಲಕ ಬಂಡವಾಳನ ಸಂಗ್ರಹ ಮಾಡ್ತದೆ. ಹೌದಾ? ಸೊ ಹಾಗಾಗಿ ಈಗೇನು ರಿಮೈನಿಂಗ್ 2 crores ಏನು ಶೇರ್ಸ್ ಉಳಿದಿದ್ದೋ, 2 crores ಏನಿದೆ ಶೇರ್ Z ಮತ್ತು R ಉಳಿದಿದ್ದೋ ಅದನ್ನು ಏನು ಮಾಡಬೇಕು, ಅವರೇ ಪರ್ಚೇಸ್ ಮಾಡಬೇಕು. ಈ ಅಗ್ರಿಮೆಂಟ್ ಯಾವ ಥರ ಆಗ್ತದೆ ಕಂಪ್ನಿ ಮತ್ತು ಏಜೆಂಟ್ಗಳ ನಡಬರ್ಗಂದರೆ, ಮಿಡಲ್ ನೀವು 5 ಕೋಟಿ ಶೇರ್ಸ್ನ ಮಾರಾಟ ಮಾಡಿ ಕೊಡಬೇಕು. ಒಂದು ವೇಳೆ ಸಾಧ್ಯ ಆಗಲಿಲ್ಲ ನಿಮ್ಮ ಕೈಲಿಂತ ಅಂದರೆ ಆ ಶೇರ್ಸ್ಗಳನ್ನು ನೀವೇ ಪರ್ಚೇಸ್ ಮಾಡ್ಕೋಬೇಕು ಅಂತಲೇ ಕಂಪ್ನಿ ಮತ್ತು ಏಜೆಂಟ್ಸ್ಗಳ ಮಿಡಲಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತದೆ. ಅದಕ್ಕೆ ಅಂಡರ್ ರೈಟಿಂಗ್ ಅಂತ ನಾವು ಕರಿತೀವಿ. ಹೌದಾ? ಅಂದರೆ ಈ ರಿಟರ್ನ್ ಅವ್ರ ಕಂಪ್ನಿ 2 crores ರಿಟರ್ನ್ ಕೊಟ್ಟರೆ ಕಂಪ್ನಿ ಆಫ್ ಆಗುತ್ತೆ, ಅವ್ರದ್ದು ರನ್ ಮುಂದೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಗ್ರಿಮೆಂಟ್ ಯಾವ ಥರ ಇರ್ತದೆ ಏಜೆಂಟ್ ಮತ್ತು ಆ ಕಂಪ್ನಿಗಳ ನಡಬರ್ಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ 5 ಕೋಟಿ ಶೇರ್ಸ್ನ ನೀವು ಮಾರಾಟ ಮಾಡಿ ಕೊಡ್ತೀನಿ ಅಂತೀರ. ಒಂದು ವೇಳೆ ಮಾರಾಟ ಮಾಡೋಕ್ಕಾಗಲಿಲ್ಲ ಅಂದರೆ ರಿಮೈನಿಂಗ್ 2 crores, ಈಗೇನು ಫಾರ್ ಎಕ್ಸಾಂಪಲ್ 2 crores ಉಳಿದಿದೆ, 2 ಕೋಟಿ ಉಳಿದಿದ್ದು ಏನು ಮಾಡಬೇಕು, Z ಮತ್ತು R ಅವರೇ ಪರ್ಚೇಸ್ ಮಾಡಬೇಕು. ಹೌದಾ? ಇದನ್ನು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಏನಂತ ಕರೀತಾರೆ ಮುಂದಂತಂದರೆ, ಇಲ್ಲಿ 3 ಥರದ ಒಂದು ಅಪ್ಲಿಕೇಶನ್ ಬರ್ತದೆ. ಈಗ ನಾವು ಶೇರ್ಗಳನ್ನು ಮಾರಾಟ ಮಾಡಬೇಕಂದ್ರೆ ಯಾವ ಥರ ಮಾಡ್ತೀವಿ, ಅಪ್ಲಿಕೇಶನ್ ಇರ್ತದೆ. ಅಪ್ಲಿಕೇಶನ್ ಫಿಲ್ಅಪ್ ಮಾಡಿಬಿಟ್ಟು ಏನು ಮಾಡಬೇಕು, ನಾವು ಶೇರ್ಸ್ನ ಪರ್ಚೇಸ್ ಮಾಡಬೇಕು. ಹೌದಾ? ಈಗ ಶೇರ್ಸ್ನ ಪರ್ಚೇಸ್ ಮಾಡಬೇಕಂದ್ರೆ ಅಪ್ಲಿಕೇಶನ್ ಇರ್ತವೆ ಒಂದೇ. ಈಗ ಯಾವ ಥರ ಅಪ್ಲಿಕೇಶನ್ಗಳನ್ನು ಸಂಗ್ರಹ ಮಾಡ್ತಾರೆ ಅಂದರೆ, ಈಗ 20 ಕೋಟಿ ಶೇರ್ಸ್ಗಳನ್ನು ಇಶ್ಯೂ ಮಾಡೋದಿದೆ ಅಂತಂದರೆ ಅವರು ಒಂದು 30-40 ಕೋಟಿ ಅಪ್ಲಿಕೇಶನ್ನ ಏನು ಮಾಡ್ತಾರೆ, ರೆಡಿ ಮಾಡಿಕೊಂಡು ಒಂದು 10 ಕೋಟಿ 10 ಕೋಟಿ ಕಂಪ್ನಿದವ್ರು ಇಟ್ಕೊಂಡು 30 ಕೋಟಿನ ಏಜೆಂಟ್ಗಳಿಗೆ ಕೊಡ್ತಾರೆ. ಯಾಕಂದರೆ ಒಂದೇನಾದರೂ ಮಿಸ್ಟೇಕ್ ಅದಾಗಿ ಫಿಲಪ್ ಮಾಡುವಾಗ ತಪ್ಪಾದರೂ ಕೂಡ ಒಂದು ಎಕ್ಸ್ಟ್ರಾ ಅವ್ರಿಗೆ ಬೇಕಾಗುತ್ತೆ, ಮತ್ತು ಅಲ್ಲಿ ಅಂತ ಹೆಚ್ಚಿಗೆ ಬೇಕಾಗುತ್ತೆ ಅಂತ ಹೆಚ್ಚಿಗೆ ಒಂದು ಮುದ್ರಣವನ್ನು ಮಾಡ್ತಾರೆ ಕಂಪ್ನಿದವರು. ಹೌದಾ? ಇಲ್ಲಿ 3 ಟೈಪ್ ಆಫ್ ಅಪ್ಲಿಕೇಶನ್ನಲ್ಲಿ 3 ಟೈಪ್ ಇರ್ತವೆ. ಯಾವ ಥರ ಅಂದರೆ, ಈ ಕಂಪ್ನಿನೇ ಅಪ್ಲಿಕೇಶನ್ನ ಅಷ್ಟು ಶೇರ್ಸ್ನ ಕಂಪ್ನಿನೇ ಮಾರೋಕ್ಕೂ ಆಗಲ್ಲ, ಹಾಗಂತ ಏಜೆಂಟ್ಗಳ ಮೇಲೇ ಕೆಲ ಕಂಪ್ನಿಗಳು ಕುಂದ್ರಲ್ಲ. ಯಾಕಂದರೆ ಕೆಲವೊಬ್ಬರು ಕಂಪ್ನಿಗಳ ಬಗ್ಗೆ ಪರಿಚಯ ಇದ್ದವರು ಅಥವಾ ಅಲ್ಲಿದ್ದ ಒಂದು ಬಿಸ್ನೆಸ್ ಹೋಲ್ಡರ್ಗಳು ಅಥವಾ ಆ ಬಿಸ್ನೆಸ್ ಬಗ್ಗೆ ಐಡಿಯಾ ಇರೋರು ಏನು ಮಾಡ್ತಾರೆ, ಡೈರೆಕ್ಟ್ ಕಂಪ್ನಿಯಲ್ಲೇ ಬಂದುಬಿಟ್ಟು ಪರ್ಚೇಸ್ನ ಮಾಡ್ಬೋದು ಶೇರ್ಸ್ಗಳನ್ನು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಡಿವೈಡೇಷನ್ ಆಗುತ್ತೆ. ಯಾವ ಥರ ಅಂದರೆ, ಈಗ ಟೋಟಲ್ಲು ಅಪ್ಲಿಕೇಶನ್ಸು ಈಗ ಹೌದಪ್ಪ, ಈಗ 5 ಕೋಟಿ 4 ಜನಕ್ಕೆ ಕೊಟ್ಟಿದ್ವಿ. ಹೌದಾ? ಇದೇ ಎಕ್ಸಾಂಪಲ್ ಕಂಟಿನ್ಯೂ ಮಾಡಮ್. 5 ಕೋಟಿ ಏನು ಮಾಡಿದ್ವಿ ನಾವು, ಮಾರಾಟ ಮಾಡಿಕೊಡಿ ಅಂತ ಕೊಟ್ಟಿದ್ವಿ. ಆದರೆ ಏನಾಗಿದೆ, 5 ಕೋಟಿ XY ಜನ 5 ಕೋಟಿದ್ದು ಒಂದು ಶೇರ್ಸ್ಗಳನ್ನು ಮಾರಾಟ ಮಾಡಿಕೊಟ್ಟಿದ್ದಾರೆ, Z ಮತ್ತು R ಮಾಡಿಕೊಟ್ಟಿಲ್ಲ. ಹೌದಾ? ಸೊ ಅಂದರೆ ಕಂಪ್ನಿಗೆ ರಿಸೀವ್ಡ್ ಆಗಿವೆ ಎಷ್ಟು, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟಾಗಿದ್ದಾವೆ, 5, 5, 10, 3, 3, 6 ಅಂದರೆ 16 ಕೋಟಿ, 16 crores. ಈ 16 crores ಯಾವ ಥರ ಆಗಿರ್ತದೆ ಅಂತಂದರೆ, 16 crores
ಯಾವ ಥರ ಆಗಿರ್ತದೆ ಅಂತಂದರೆ ಈ 16 ಕೋಟಿಯಲ್ಲಿ ಈ ರಿಮೈನಿಂಗ್ ಫೋರು ಇದರಲ್ಲಿ ಈಗೇನಾಗಿರ್ತದೆ ಕಂಪ್ನಿಗೆ ಇದರಲ್ಲಿ ಟೋಟಲ್ನಲ್ಲಿ ಡಿವೈಡ್ ಮಾಡ್ಕೋತ ಹೋದರೆ ಒಂದನೇದು ಏಜೆಂಟ್ಗಳು ಮಾರಾಟ ಮಾಡಿರೋಂಥ ಅಪ್ಲಿಕೇಶನ್ಸ್ಗಳು, ಹೌದಾ? ಅವಕ್ಕೆ ಏನಂತ ಕರೀತಾರೆ ಅಂದರೆ ಮಾರ್ಕ್ಡ್ ಅಂತ ಕರೀತಾರೆ. ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ಸ್, ಹೌದಾ? ಈ ಮಾರ್ಕೆಟ್ ಅಪ್ಲಿಕೇಶನ್ ಯಾವ ಥರ ಅವರು ಫೈಂಡ್ ಔಟ್ ಮಾಡ್ತಾರೆ ಅಂದರೆ ಬೈ ದಿ ಕೋಡ್ ಆರ್ ಮಾರ್ಕ್ ಎಕ್ಸೆಟ್ರಾ ಮೂಲಕ, ಹೌದಾ? ನೋಡಿ, ಮಾರ್ಕೆಟ್ ಅಪ್ಲಿಕೇಶನ್ ಅಂದರೆ ಏನು ಏಜೆಂಟ್ಗಳು ಮಾರಾಟ ಮಾಡಿರ್ತಾರೋ ಶೇರ್ಸ್ಗಳನ್ನು ಅದನ್ನು ಏನಂತೇವೆ ಮಾರ್ಕೆಟ್ ಅಪ್ಲಿಕೇಶನ್ ಅಂತ ಕರೀತಾರೆ. ನೆನಪಿರಲಿದೆ, ಫಾರ್ಮ್ಯಾಟಲ್ಲಿ ಬರ್ತದೆ. ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂದರೆ ಏಜೆಂಟ್ಗಳು ಮಾರಾಟ ಮಾಡಿದಂಥ ಶೇರ್ಸ್ಗಳಿಗೆ ಮಾರ್ಕೆಟ್ ಅಪ್ಲಿಕೇಶನ್ ಅಂತ ಕರೀತಾರೆ. ಈ ಮಾರ್ಕೆಟ್ ಅಪ್ಲಿಕೇಶನ್ ಯಾವ ಥರ ಫೈಂಡ್ ಔಟ್ ಮಾಡ್ತಾರೆ? ಈಗ 16 ಕೋಟಿ ಅಪ್ಲಿಕೇಶನ್ಸ್ ಬಂದಿವೆ ಅಂದಮೇಲೆ ಏನು ಮಾಡ್ತಾರೆ, ಅದರಲ್ಲಿ ಫೈಂಡ್ ಔಟ್ ಯಾವ ಥರ ಮಾಡೋದು? ಈಗ ಏಜೆಂಟ್ಗಳೇ ಮಾರಾಟ ಮಾಡಿದ್ದೀವು ಅಪ್ಲಿಕೇಶನ್ ಅಂತ ಅಂದರೆ ಕೋಡ್ಗಳಿರ್ತವೆ. ಈಗ XYZRಗಳಿಗೆ ಸ್ಪೆಸಿಫಿಕ್ ಒಂದು ಕೋಡ್ಗಳನ್ನು ಕೊಟ್ಟಿರ್ತಾರೆ. ಆ ಕೋಡ್ಗಳು ಇದ್ದರೆ ಅದು ಎಕ್ಸ್ ಮಾರಾಟ ಮಾಡಿರೋದು ಇದು ಅಪ್ಲಿಕೇಶನು, Y ಮಾರಾಟ ಮಾಡಿರೋ ಅಪ್ಲಿಕೇಶನು. ಈ ಎಲ್ಲರಿಗೂ ಡೌಟ್ ಬಂದಿತ್ತಲ್ವ, ಈ 16 ಕೋಟಿಯಲ್ಲಿ ಎಕ್ಸ್ ಇಷ್ಟೇ ಮಾರಿದ್ದಾನೆ, Y ಇಷ್ಟೇ ಮಾರಿದ್ದಾನೆ ಅಂತ ಹೆಂಗೆ ಹೇಳ್ಬೋದು? ಅಲ್ಲಿ ಮಿಸ್ಯೂಸ್ ಮಾಡ್ಕೋಬೋದಲ್ಲ ಅಂತ ಅಂದಿರ್ಬೋದಲ್ವ, ಯೋಚನೆ ಬಂದಿರುತ್ತೆ. ಸೊ ಆಫ್ಕೋರ್ಸ್ ಬಂದಿರುತ್ತೆ, ಅದು ಕ್ಲಿಯರಿಟಿ ಕೊಡ್ತಾಯಿದೆ ನೋಡಿ. ಕೋಡ್ಗಳನ್ನು ಮೆನ್ಷನ್ ಮಾಡ್ತಾರೆ, ಅಥವಾ ಸೀಲ್ಗಳು ಇರ್ತವೆ, ಮಾರ್ಕ್ ಮಾಡ್ತಾರೆ. ಅಥವಾ ಈಗ ಎಕ್ಸ್ ಅನ್ನೋದಿದ್ರೆ ಎಕ್ಸ್ ಅನ್ನೋದೊಂದು ಸೈಡಿಗಲ್ಲಿ ಸೀಲ್ ಹಾಕ್ತಾರೆ, ಅಥವಾ ಅವರಿಗೊಂದು ಕೋಡ್ ಕೊಟ್ಟಿರ್ತಾರೆ. ಆ ಕೋಡ್ನ ಈಗ ಎಕ್ಸ್ ಅನ್ನೋ ಕೋಡು ಅವ್ನ ಶೇರ್ ಯಾರು ಪರ್ಚೇಸ್ ಮಾರಾಟ ಮಾಡ್ತಿರ್ತಾನೋ, ಮಾರಾಟ ಮಾಡಿದ ಅಪ್ಲಿಕೇಶನ್ ತೊಗೊಂಡಿರ್ತಾನೋ ಆ ಅಪ್ಲಿಕೇಶನ್ ಮೇಲೆ ಅವನು ಕೋಡ್ ಬರೀತಾನೆ. ಸೊ ಆ ಕೋಡ್ ಮೂಲಕ ಏನು ಮಾಡ್ತಾನೆ, ಇದು ಎಕ್ಸ್ದು ಶೇರ್ ಮಾಡಿರೋಂಥ ಅಥವಾ ಮಾರಾಟ ಮಾಡಿರೋಂಥ ಶೇರು ಅಪ್ಲಿಕೇಶನು, ಇದು Y ಮಾರಾಟ ಮಾಡಿರೋಂಥ ಅಪ್ಲಿಕೇಶನು ಅಂತ ಏನು ಮಾಡ್ತಾರೆ, ಫೈಂಡ್ ಔಟ್ ಮಾಡ್ತಾರೆ. ಇದು ಆದಮೇಲೆ ಸೆಕೆಂಡ್ ಒನ್ ಬರುತ್ತೆ, ಅನ್ಮಾರ್ಕ್ಡ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದರೆ ಈ ಏನು ರಿಮೈನಿಂಗ್ ಉಳಿದಿರ್ತಾವಲ್ಲ, ಈಗ 16 ಕಂಪ್ನಿ ಟೋಟಲ್ +2 ಅಂತ ತಿಳ್ಕೊಳ್ಳೋಣ, 18 ಕೋಟಿ ರಿಸೀವ್ ಮಾಡಿದೆ, ಹೌದಾ? ರಿಸೀವ್ಡ್ 18 ಕೋಟಿ ಮಾಡಿದೆ. ಈಗ ಮಾರ್ಕೆಡ್ ಆಗಿದೆ ಅಂದರೆ ಏಜೆಂಟ್ಗಳು ಮಾರಾಟ ಮಾಡಿದ್ದು, ಏಜೆಂಟ್ಸ್ ಸೇಲ್ ಮಾಡಿದ್ದು, ಏಜೆಂಟ್ ಸೇಲ್ಸ್ ಮಾಡಿದ್ದು 16 ಕೋಟಿ, ಹೌದಾ? 16 crores, ಓಕೆನಾ? 16 crores ಮಾರ್ಕೆಟ್ ಅಪ್ಲಿಕೇಶನ್ ಆಯಿತು. ಯಾಕಂದರೆ ಏಜೆಂಟ್ಗಳು ಮಾರಾಟ ಮಾಡಿದರೆ. ಇಲ್ಲಿ 18 ಅಂತ 2 ಅಂತ ತಿಳ್ಕೊಳ್ಳೋಣ, ಹೌದಾ? ಇನ್ನು 2 ಕೋಟಿ ಅನ್ಮಾರ್ಕೆಡ್ ಅಂತ ಕರಿತೀವಿ, ಟ್ರೂ ಕ್ರೋರ್ಸ್. ಇದು ಯಾವುದಕ್ಕೆ ಅನ್ಮಾರ್ಕ್ ಅಂತ ಕರಿತೀವಿ ಅಂದರೆ, ಕಂಪ್ನಿದವ್ರು ಏನು ಮಾಡ್ತಾರೆ, ಖಾಲಿ ಕೇಳಿ ಕುಂತಿರ್ತಾರೆ, ಅವರೇ ಮಾರ್ತಾರೆ, ಏಜೆಂಟ್ಗಳೇ ಅಂತ ಕುಂತಿರ್ತಾರೆ, ಇಲ್ಲ ಅವ್ರಿಗೆ ಬಂಡವಾಳ ಬೇಕಾಗಿರುತ್ತೆ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಇವರಿಗೆಲ್ಲ ಕೊಟ್ಟಿದ್ದಾದ್ಮೇಲೂ ಕೂಡ ಅವ್ರೇನು ಮಾಡ್ತಾರೆ, ಇವರು ಕೂಡ ಡೈರೆಕ್ಟ್ ಕಂಪ್ನಿ ಥ್ರೂಯಿಂದ ಏನು ಕಂಪ್ನಿ ಇಶ್ಯೂ ಮಾಡ್ತಿರ್ತಾರೆ, ಶೇರ್ಸ್ನ ಮಾರಾಟ ಮಾಡ್ತಿರ್ತಾರೆ. ಸೊ ಅದರಲ್ಲಿಂದ ಫೈಂಡ್ ಔಟ್ ಆಗಿರುತ್ತೆ. ಅಂದರೆ ಮಾರ್ಕೆಟ್ ಅಂದರೆ ಕೋಡ್, ಸೀಲ್ಸ್, ಮಾರ್ಕ್, ಬಾರ್ಕೋಡಿಂಗ್, ಈ ಕೆಲವೊಂದು ಮೂಲಕ ಏನು ಶೇರ್ಸ್ಗಳನ್ನ ಪರ್ಚೇಸ್ ಮಾರಾಟ ಮಾಡಿರೋದು ಅಪ್ಲಿಕೇಶನ್ ಬಂದಿರುತ್ತೆ, ಅದನ್ನು ಮಾರ್ಕೆಟ್ ಅಪ್ಲಿಕೇಶನ್ ಅಂತ ಕರೀತಾರೆ. ಯಾವುದ್ರ ಮೇಲೆ ಮಾರ್ಕ್ ಇರಲ್ವೋ, ಕೋಡ್ ಇರಲ್ವೋ ಅಥವಾ ಸೀಲ್ ಇರಲ್ವೋ ಅದನ್ನು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತಾರೆ. ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಕಂಪ್ನಿಯವರು ಡೈರೆಕ್ಟಾಗಿ ಮಾರಾಟ ಮಾಡಿರ್ತಾರೆ, ಯಾರಿಗೆ? ಪಬ್ಲಿಕ್ಕಿಗೆ. ಅದಕ್ಕೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕರೀತಾರೆ, ಹೌದಾ? ಇನ್ನು ಅದಕ್ಕೆ ಬಿಟ್ಟು ಥರ್ಡ್ ಒನ್ ಬರುತ್ತೆ, ಫರ್ಮ್ ಅಂಡರ್ ರೈಟಿಂಗ್. ಈ ಫರ್ಮ್ ಅಂಡರ್ ರೈಟಿಂಗ್ ಅಂದರೆ ಏನು ಅಂತಂದರೆ, ಮೀನಿಂಗು ಏಜೆಂಟ್ ಏನು ಮಾಡಿರ್ತಾನೆ, ಕಂಪ್ನಿ ಜೊತೆ ಒಂದು ಫಿಕ್ಸ್ ಆಗಿರ್ತಾನೆ. ನೋಡಿ
ನ್ಯೂ ಕಂಪ್ನಿ ಏನದ ಕಂಪ್ನಿ ಏನದ ಇದಕ್ಕೆ ಹೇಳ್ತಾನೆ XYZ ಏನು ಹೇಳ್ತಾರೆ ಅಂದರೆ ಈಗ 20 ಕ್ರೋರ್ಸ್ನಲ್ಲಿ ಏನಿದೆ ಈ 20 ಕ್ರೋರ್ಸ್ ಏನು ಮಾರಾಟ ಮಾಡೋಕ್ಕೆ ಶೇರ್ಸ್ ಇಟ್ಟಿದ್ದೀರ ಅದರಲ್ಲಿ ನಮಗೆ 1 ಕೋಟಿ ಶೇರ್ಸ್ ನಾವೇ ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ನೀವು ನಮಗೆ ಅಲೋ ಮಾಡಬೇಕು, ಹಾಗಿದ್ರೆ ನಾವು ಮಾರಾಟ ಮಾಡಿಕೊಡ್ತೀವಿ ಅಂತ ಅಂತಾರೆ. ಈ ಒಂದು ಅಗ್ರಿಮೆಂಟ್ನ ಏನಂತ ಕರೀತಾರೆ ಅಂದರೆ ಫರ್ಮ್ ಅಂಡರ್ ರೈಟಿಂಗ್ ಅಂತ ಕರೀತಾರೆ. ಅಂದರೆ ಮಾರೋ ಮುಂಚೆನೇ ನಮಗಿಷ್ಟು ಶೇರ್ಸ್ ಬೇಕು, ನಾವೇ ಪರ್ಚೇಸ್ ಮಾಡ್ತೀವಿ ಅಂತ ಏನು ಮಾಡ್ತಾರೆ, ಕಂಪ್ನಿ ಮುಂದೆ ಡಿಮಾಂಡ್ ಇಟ್ಟಿರ್ತಾರೆ. ಹೌದಾ, ಅದಕ್ಕೆ ಅಗ್ರಿ ಆಗಿದ್ದನ್ನು ಏನು ಕರೀತಾರೆ, ಫರ್ಮ್ ಅಂಡರ್ ರೈಟಿಂಗ್ ಅಂತ ಕರೀತಾರೆ. ಆಮೇಲೆ ಈ ಒಂದು ಪೋರ್ಷನ್ ಆದಮೇಲೆ ಇನ್ನೊಂದು ಪೋರ್ಷನ್ ಬರುತ್ತೆ, ಏನಂದರೆ ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಇರುತ್ತೆ. ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂದರೆ ಇಶ್ಯೂ ಎಷ್ಟು ಮಾಡಿರ್ತಾರೋ ಅಷ್ಟು ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂದರೆ ಕಂಪ್ನಿಯನೀಗ 20 ಕ್ರೋರ್ಸಿಂದು ಏನು ಶೇರ್ಸ್ನ ಇಶ್ಯೂ ಮಾಡೋಕ್ಕೆ ಹೇಳಿತು, ಆ ಕಂಪ್ಲೀಟ್ 20 ಕ್ರೋರ್ಸ್ ಶೇರ್ಸ್ನ ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದರೆ, ಪಬ್ಲಿಕ್ಕಿಗೆ ಮಾರಾಟ ಮಾಡಿದರೆ ಅದನ್ನು ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಕರೀತಾರೆ. ಇಶ್ಯೂ ಆಫ್ ಆಲ್ ಶೇರ್ಸ್ ಟು ದಿ ಪಬ್ಲಿಕ್ ಈಸ್ ಕಾಲ್ಡ್ ಆಸ್ ಕಂಪ್ಲೀಟ್ ಅಂಡರ್ ರೈಟಿಂಗ್. ಈಗ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂದರೆ ಹಾಫು. ಈಗ ಫಾರ್ ಎಕ್ಸಾಂಪಲ್ 20 ಕ್ರೋರ್ಸು ಏನು ಶೇರ್ಸ್ ಮಾರಾಟಕ್ಕೆ ಇಟ್ಟಿದ್ದಾರೆ, ಅದರಲ್ಲಿ 18 ಕ್ರೋರ್ಸು ಅಥವಾ 15 ಕ್ರೋರ್ಸ್ ಏನು ಮಾಡ್ತಾರೆ, ಅವ್ರು ಮಾರಾಟ ಮಾಡಿಬಿಟ್ಟು ಇನ್ನು 5 ಕ್ರೋರ್ಸ್ ಏನು ಮಾಡ್ತದೆ, ಕಂಪ್ನಿನೇ ಪರ್ಚೇಸ್ ಮಾಡ್ತದೆ ಅಥವಾ ಕಂಪ್ನಿ ಹತ್ರ ಇಟ್ಕೋತದೆ. ಈ ಥರ ಹಾಫ್ ಶೇರ್ಸ್ನ ಪಬ್ಲಿಕ್ಕಿಗೆ ಇಶ್ಯೂ ಮಾಡೋದನ್ನು ಅಥವಾ 75-80% ಏನು ಕಂಪ್ನಿ ಪಬ್ಲಿಕ್ಕಿಗೆ ಇಶ್ಯೂ ಮಾಡುವಂಥ ಶೇರ್ಸ್ನ ಏನಂತ ಕರೀತಾರೆ, ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಕರೀತಾರೆ. ಓಕೆನಾ. ಈಗ ನೆಕ್ಸ್ಟ್ ಫಾರ್ಮೆಟ್ ನೋಡೋಣ. ನೀವು ಎಲ್ಲರಿಗೂ ಅರ್ಥ ಆಯಿತು ಅನ್ಕೋತೀನಿ. ಮಾರ್ಕೆಟ್ ಅಪ್ಲಿಕೇಶನ್, ಅನ್ಮಾರ್ಕೆಟ್ ಅಪ್ಲಿಕೇಶನ್, ಫರ್ಮ್ ಅಂಡರ್ ರೈಟಿಂಗ್, ಕಂಪ್ಲೀಟ್ ಅಂಡರ್ ರೈಟಿಂಗ್, ಪಾರ್ಷಿಯಲ್ ಅಂಡರ್ ರೈಟಿಂಗ್. ನೋಡಿ ಈ ಎಲ್ಲ ಒಂದು 5 ಪಾಯಿಂಟ್ಗಳು ಸೇರಿಬಿಟ್ಟೆ ಏನಿರೋದು ನಮ್ಮ ಫಾರ್ಮೆಟ್ ಇದ್ದಿರ್ಬಿಡೋದು. ಹೌದಾ, ಇದು ನಮ್ಗೆ ಕಂಪ್ಲೀಟಾಗಿ ಅರ್ಥ ಆಯಿತು. ಇದ್ರದ್ದು ಥಿಯರಿ ಪಾರ್ಟ್ ನಮ್ಗೆ ಅಂದರೆ ಇದು ಏನು ಅಂತ ನಮ್ಗೆ ಅರ್ಥ ಆದರೆ ಸಾಕು, ಆಟೋಮೆಟಿಕ್ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ಮಾರ್ಕೆಟ್ ಅಪ್ಲಿಕೇಶನ್ ಅಂದರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಮಾರ್ಕೆಟ್ ಅಪ್ಲಿಕೇಶನ್ ಅಂದರೆ ಏಜೆಂಟ್ಗಳ ಥ್ರೂ ಮಾರಾಟ ಮಾಡಿದಂತಹ ಅಪ್ಲಿಕೇಶನ್ನ ಮಾರ್ಕೆಟ್ ಅಪ್ಲಿಕೇಶನ್ ಅಂತ ಕರೀತಾರೆ. ಅಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಕೋಡು, ಮಾರ್ಕ್ ಅಥವಾ ಸೀಲ್ಸು, ಬಾರ್ ಕೋಡಿಂಗು, ಈ ಥರ ಸಿಸ್ಟಮ್ನಲ್ಲಿ ಏನು ಮಾಡ್ತಾರೆ, ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾರೆ. ಅದನ್ನು ಮಾರ್ಕೆಟ್ ಅಪ್ಲಿಕೇಶನ್ ಅಂತ ಕರೀತಾರೆ. ಇನ್ನು ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಅಂದರೆ ಕಂಪ್ನಿ ಡೈರೆಕ್ಟಾಗಿ ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದಂಥ ಅಥವಾ ಮಾರಾಟ ಮಾಡಿದಂಥ ಶೇರ್ಸ್ಗಳನ್ನು ಏನಂತೆ ಅನ್ಮಾರ್ಕೆಡ್ ಅಪ್ಲಿಕೇಶನ್ ಅಂತ ಕರೀತಾರೆ. ಇನ್ನು ಫರ್ಮ್ ಅಂಡರ್ ರೈಟಿಂಗ್ ಅಂತಂದರೆ ಏಜೆಂಟ್ಗಳು ಏನು ಮಾಡಿರ್ತಾರೆ, ನನಗೆ ಇಂತಿಷ್ಟು ಶೇರ್ ಬೇಕು, ಈಗ 20 ಕ್ರೋರ್ಸ್ ಫಾರ್ ಎಕ್ಸಾಂಪಲ್ ಹೇಳಿದಾಗೆ ಈ 20 ಕ್ರೋರ್ಸ್ನಲ್ಲಿ ನಮಗೆ 1 ಕ್ರೋರ್ಸಿಂದು ಅಪ್ಲಿಕೇಶನ್ ಬೇಕು, ಶೇರ್ಸ್ಗಳು ಬೇಕು, ನಾವೇ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಅದನ್ನು ಫರ್ಮ್ ಅಂಡರ್ ರೈಟಿಂಗ್ ಅಂತ ಕರೀತಾರೆ. ಇನ್ನು ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂದರೆ ಈ 20 ಕ್ರೋರ್ಸ್ ಫಾರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು. ಸೊ 20 ಕ್ರೋರ್ಸ್ ಏನು ಅವರು ಶೇರ್ಸ್ ಬೇಕಾಗಿದೆ, ಆ ಶೇರ್ಸ್ನಲ್ಲಿ ಅಥವಾ ಆ ಬಂಡವಾಳನ ಕಂಪ್ಲೀಟ್ ಪಬ್ಲಿಕ್ಕಿಗೆ ಇಶ್ಯೂ ಮಾಡಿದ್ರೆ ಅದನ್ನು ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಕರೀತಾರೆ. ಕಂಪ್ಲೀಟ್ ಅಂಡರ್ ರೈಟಿಂಗ್ ಮೀನ್ಸ್ ಇಶ್ಯೂ ಆಫ್ ಆಲ್ ಶೇರ್ಸ್ ಟು ದಿ ಪಬ್ಲಿಕ್ ಈಸ್ ಕಾಲ್ಡ್ ಆಸ್ ಕಂಪ್ಲೀಟ್ ಅಂಡರ್ ರೈಟಿಂಗ್. ಇನ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂದರೆ ಹಾಫ್ ಮೀನ್ಸ್ 75% ಆರ್ 80% ಅಥವಾ 60% ಏನು ಶೇರ್ಸ್ನ ಏನು ಇರ್ತದೆ ಶೇರ್ಸ್ನ ಪಬ್ಲಿಕ್ಕಿಗೆ ಇಶ್ಯೂ ಮಾಡಿ ರಿಮೈನಿಂಗ್ ಕಂಪ್ನಿ ಇಟ್ಕೋತದೆ ಈ ಶೇರ್ಸ್ನ. ಇದನ್ನು ಏನು ಕರೀತಾರೆ, ಪಾರ್ಷಿಯಲ್ ಅಂತ ಕರೀತಾರೆ. ಹೌದಾ. ಇವಾಗ ನೆಕ್ಸ್ಟು ಫಾರ್ಮೆಟ್ ನೋಡೋಣ. ನೋಡಿ ಫಾರ್ಮೆಟು, ಸ್ಟೇಟ್ಮೆಂಟ್ ಶೋವಿಂಗ್ ಲೈಬಿಲಿಟಿ ಆಫ್ ಇಂಡಿವಿಜುವಲ್ ಅಂಡರ್ ರೈಟರ್ಸ್. ಅಂದರೆ ಏಜೆಂಟ್ಗಳು ಮೀನ್ಸ್ ಅಂಡರ್ ರೈಟರ್ ಮೀನ್ಸ್ ಏಜೆಂಟ್ಸ್ ಇಲ್ಲಿ ಯಾರ್ಯಾರಿದ್ದಾರೆ, ಅಂಡರ್ ರೈಟರ್ಸ್ ಯಾರ್ಯಾರಿದ್ದಾರೆ, XYZ ಯಾರ್ಯಾರು ಎಷ್ಟೆಷ್ಟು ಶೇರ್ಸ್ಗಳನ್ನು ಮಾರಾಟ ಮಾಡಿದ್ದಾರೆ ಅಂತ ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದು. ಇದು ನಮಗೆ 5 ಮಾರ್ಕ್ಸಿಗೂ ಬರುತ್ತೆ ಮತ್ತು 15 ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೂ ಇದು ನಮಗೆ ನೆಸಸರಿ. 15 ಮಾರ್ಕ್ಸ್ ಮಾಡಬೇಕಾದ್ರೆ ನಮಗೆ ವರ್ಕಿಂಗ್ ನೋಟ್ ಟೈಪ್ ಬರುತ್ತೆ. 5 ಮಾರ್ಕ್ಸ್ ಮಾಡಬೇಕಾದ್ರೆ ಈ ಥರ ಪ್ರಾಬ್ಲಮ್ 5 ಮಾರ್ಕ್ಸ್ಗೆ ಬರುತ್ತೆ. ಹೌದಾ. ಸೊ ಇದನ್ನು ನಾವು ಅನಲೈಸ್ ಮಾಡ್ಕೋತ ಹೋದರೆ ನೋಡಿ, ಇವಾಗ
ನಾನು ಆವಾಗಲೇ ಹೇಳಿದೆ ಮಾರ್ಕೆಟ್ ಅಪ್ಲಿಕೇಶನ್ ಅಂದರೆ ಏನು, ಅನ್ಮಾರ್ಕೆಡ್ ಅಪ್ಲಿಕೇಶನ್ ಅಂದರೆ ಏನು, ಫರ್ಮ್ ಅಂಡರ್ ರೈಟಿಂಗ್ ಅಂದರೆ ಏನು ಅಂತ ಹೇಳಿದೆ, ಹೌದಾ. ಇಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳು ಅಂತಂದರೆ, ಫರ್ಮ್ ಅಂಡರ್ ರೈಟಿಂಗು ಒನ್ ಟೈಮ್ ಲೆಸ್ ಮಾಡಬೇಕು, ಒನ್ ಟೈಮ್ ಅದು ಸಿಚುವೇಶನ್ ಆಫ್ ಪ್ರಾಬ್ಲಮ್ ಮೇಲೆ ಇರುತ್ತೆ, ಆ್ಯಡ್ ಮಾಡಬೇಕು, ಹೌದಾ. ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಭಾಳಷ್ಟು ಕನ್ಫ್ಯೂಷನ್ ಮಾಡ್ಕೋತಾರೆ. ಇಲ್ಲಿ ಕ್ಲಿಯರಾಗಿ ತಿಳ್ಕೊಂಬಿಡಿ. ಮೊದಲಿಗೆ ಪರ್ಟಿಕ್ಯುಲರ್ಸು ಮತ್ತು ಇಲ್ಲಿ ನಾನು 4 ಹೋದ ಒಂದು ಪ್ರಿವಿಯಸ್ ಇನ್ನು ಮೇಲ್ಗಡೆ ಪ್ರಿವಿಯಸ್ಲಿ ತೋರಿಸಿದ್ದೀನಿ ಎಕ್ಸಾಂಪಲ್, ಅದೇ ಎಕ್ಸಾಂಪಲ್ ಕಂಟಿನ್ಯೂ ಮಾಡಿ XYZR ಅಂತ ಏಜೆಂಟ್ಗಳ ನೇಮ್ನ ಹಾಕ್ಕೊಂಡಿದ್ದೀನಿ, ಅಂಡರ್ ರೈಟರ್ಸ್ ನೇಮ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಸು, ಅಂಡರ್ ರೈಟರ್ಸ್ ನೇಮ್ಸು, ಅಲ್ಲಿ 3 ಜನ ಇದ್ದರೆ 3 ಜನದ್ದು, ಅಥವಾ XY ಅಂತ 2 ಇದ್ದರೆ 2, ಅಥವಾ ABC ಅಂತಿದ್ರೆ 3, ಈ ಥರದಲ್ಲಿ ಏನು ಮಾಡ್ಕೋಬೇಕು ನಾವು ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಬಟ್ ಇಲ್ಲಿ ಪರ್ಟಿಕ್ಯುಲರ್ಸ್, ಇಲ್ಲಿ ಅಂಡರ್ ರೈಟರ್ಸ್ ಕಾಲಮ್ ನೋಡಿ ಫಾರ್ಮೆಟ್ ಇಲ್ಲಿದೆ. ಸೊ ಸ್ಟೇಟ್ಮೆಂಟ್ ಶೋವಿಂಗ್ ಲೈಬಿಲಿಟಿ ಆಫ್ ಇಂಡಿವಿಜುವಲ್ ಅಂಡರ್ ರೈಟರ್, ಅಂಡರ್ ರೈಟರ್ ಅಂದರೂ ಒಂದೇ, ಏಜೆಂಟ್ಸ್ ಅಂದರೂ ಒಂದೇ. ಇಲ್ಲಿ ಕಾಲಮ್ ಬಂದುಬಿಟ್ಟು ಪರ್ಟಿಕ್ಯುಲರು ಮತ್ತು ಅಂಡರ್ ರೈಟರ್ಸು. ಇಲ್ಲಿ ನಾನು XYZR ಅಂತ ಒಂದು ಏನು ಎಕ್ಸಾಂಪಲ್ ಮೇಲ್ಗಡೆ ಕೊಟ್ಟು ಆ ಎಕ್ಸಾಂಪಲ್ನೇ ಕಂಟಿನ್ಯೂ ಮಾಡಿದ್ದೀನಿ. ಅಲ್ಲಿ ಎಷ್ಟು ಜನ ಒಂದು ಪಾರ್ಟ್ನರ್ಸ್ ಇರ್ತಾರೋ ಅದನ್ನು ನಾವು ಅಷ್ಟು ಕಾಲಮ್ನ ಇಲ್ಲಿ ಹಾಕೋಬೇಕು, ಅಥವಾ AB ಅಂತಿದ್ರೆ AB ಹಾಕೋಬೇಕು, YZ ಅಂತ 2 ಬಂದರೆ 2 ಹಾಕೋಬೇಕು, ಅಥವಾ 3 ಪಾರ್ಟ್ನರ್ಗಳಿದ್ದರೆ ಮೂರು ಏಜೆಂಟ್ಗಳಿದ್ದರೆ ಅಥವಾ ಅಂಡರ್ ರೈಟರ್ಸ್ ಇದ್ದರೆ ಇಲ್ಲಿ ನಾವು ಹಾಕೋಬೇಕು. ಯಾವ ಥರ ಅಂದರೆ ಪಾರ್ಟ್ನರ್ಸ್ ಹಾಕೋತಿದ್ವಲ್ಲ ನಾವು P&L ಅಕೌಂಟ್ನಲ್ಲಿ, ಸೊ ಅದೇ ಥರ ಇಲ್ಲಿ ಕೂಡ ಎಷ್ಟು ಜನ ಇಲ್ಲಿ ಅಂಡರ್ ರೈಟರ್ಸ್ ಕಾಲಮ್, ಅಂಡರ್ ರೈಟರ್ಸ್ ಪ್ರಾಬ್ಲಮ್ ಕೊಟ್ಟಿರ್ತಾರೋ ಅಷ್ಟು ಕಾಲಮ್ನ ನಾವು ಹಾಕೋಬೇಕು, ಹೌದಾ. ಸೊ ಮೊದಲಿಗೆ ಗ್ರಾಸ್ ಲೈಬಿಲಿಟಿ. ಗ್ರಾಸ್ ಲೈಬಿಲಿಟಿ ಅಂದರೆ ಪ್ರಾಬ್ಲಮ್ನಲ್ಲಿ ಪರ್ಸೆಂಟೇಜ್ನಲ್ಲೂ ಕೊಟ್ಟಿರ್ತಾರೆ, ರೇಷಿಯೋದಲ್ಲೂ ಕೊಟ್ಟಿರ್ತಾರೆ, ಅಥವಾ ಡೈರೆಕ್ಟ್ ಅಮೌಂಟ್ ಆದರೂ ಕೊಟ್ಟಿರ್ತಾರೆ. ಈ ಮೂರನಲ್ಲಿ ಯಾವ್ದು ಬೇಕಾದರೂ, ಯಾವ ಮೆಥಡ್ನಲ್ಲಿ ಬೇಕಾದರೂ ಅವ್ರು ಕೊಡ್ಬೋದು. ರೇಷಿಯೋಲಾದರೂ ಕೊಡ್ಬೋದು, ಪರ್ಸೆಂಟೇಜಲ್ಲಾದರೂ ಕೊಡ್ಬೋದು, ಡೈರೆಕ್ಟ್ ಅಮೌಂಟಲ್ಲಾದರೂ ಕೊಡ್ಬೋದು. ಡೈರೆಕ್ಟ್ ಅಮೌಂಟಲ್ಲಿ ಕೊಟ್ಟರೆ ಅಮೌಂಟ್ನಲ್ಲಿ ಹಾಕೋಬೇಕು, ರೇಷಿಯೋನಲ್ಲಿ ಕೊಟ್ಟರೆ ರೇಷಿಯೋ ಮಾಡಿಬಿಟ್ಟು ತೆಗೆದುಬಿಟ್ಟು ರೇಷಿಯೋ ಮೂಲಕ ಅಮೌಂಟ್ನ ಡಿವೈಡ್ ಮಾಡಬೇಕು, ಅಥವಾ ಪರ್ಸೆಂಟೇಜನ್ನು ಕೊಟ್ಟರೆ ಪರ್ಸೆಂಟೇಜ್ ತೆಗೆದುಬಿಟ್ಟು ಅಮೌಂಟ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇದರಲ್ಲಿ ಲೆಸ್ ಮಾಡಬೇಕೇನಪ್ಪ ಅಂದರೆ ಮಾರ್ಕೆಟ್ ಅಪ್ಲಿಕೇಶನ್ಸ್. ಆವಾಗಲೇ ಹೇಳಿದ್ದೀನಿ, ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂದರೆ ಏಜೆಂಟ್ಸ್ ಮೀನ್ಸ್ ಅಂಡರ್ ರೈಟರ್ಸ್ ಮಾರಾಟ ಮಾಡಿರುವಂಥ ಶೇರ್ಸ್ಗಳನ್ನು ಮಾರ್ಕೆಟ್ ಅಪ್ಲಿಕೇಶನ್ ಅಂತ ಕರಿತೀವಿ ಅಂತ. ಸೊ ಆ ಮಾರ್ಕೆಟ್ ಅಪ್ಲಿಕೇಶನ್ಸ್ನ ಏನು ಮಾಡಬೇಕು, ಲೆಸ್ ಮಾಡಬೇಕು. ಲೆಸ್ ಮಾಡಿದ ಇದರಲ್ಲಿ ಗ್ರಾಸ್ ಲೈಬಿಲಿಟಿಯಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಬೇಕು. ಬಂದಿದ್ದ ಆನ್ಸರ್ಗೆ ಮತ್ತೆ ಲೆಸ್ ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್. ಲೆಸ್ ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಅಂದರೆ ಏನಂತ ಹೇಳಿದ್ದೀನಿ ನಾನು. ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಅಂದರೆ ಕಂಪ್ನಿ ಮಾರಾಟ ಮಾಡಿರುವಂತಹ ಒಂದು ಶೇರ್ಸು. ಕಂಪ್ನಿ ಮಾರಾಟ ಮಾಡಿರುವಂತಹ ಶೇರ್ಸ್ನ ಏನಂತ ಕರಿತೀವಿ ನಾವು, ಡೈರೆಕ್ಟಾಗಿ ಪಬ್ಲಿಕ್ಕಿಗೆ ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಅಂತೀವಿ. ಏನು ಹೇಳಿದೆ ನಮ್ಮ ಮೀನಿಂಗು, ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಅಂದರೆ ಡೈರೆಕ್ಟಾಗಿ ಕಂಪನಿ ಪಬ್ಲಿಕ್ಕಿಗೆ ಏನು ಮಾಡಿರ್ತದೆ, ಶೇರ್ಸ್ನ ಇಶ್ಯೂ ಮಾಡಿರ್ತದೆ, ಮಾರಾಟ ಮಾಡಿರ್ತದೆ, ಅದಕ್ಕೆ ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ ಕರಿತೀವಿ ಅಂತ ಹೇಳಿದ್ದೀನಿ. ಸೊ ಆ ಥರದ ಅಪ್ಲಿಕೇಶನ್ಸ್ ಏನಾದರೂ ಮಾರಾಟ ಆಗಿತ್ತಂದರೆ ಸೊ ಆ ಅನ್ಮಾರ್ಕೆಡ್ ಅಪ್ಲಿಕೇಶನ್ನ ಲೆಸ್ ಮಾಡಬೇಕು. ಬಂದಂಥ ಉತ್ತರದಲ್ಲಿ ಅನ್ಮಾರ್ಕೆಡ್ ಅಪ್ಲಿಕೇಶನ್ ಲೆಸ್ ಮಾಡಬೇಕು. ಆ ಲೆಸ್ ಮಾಡಿ ಅಮೌಂಟ್ ಏನು ಆನ್ಸರ್ ಬಂದಿರುತ್ತೋ ಆ ಆನ್ಸರಲ್ಲಿ ಫರ್ಮ್ ಅಂಡರ್ ರೈಟಿಂಗ್ನ ಲೆಸ್ ಮಾಡಬೇಕು. ಫರ್ಮ್ ಅಂಡರ್ ರೈಟಿಂಗ್ ಅಂದರೆ ಕಂಪ್ನಿಯಲ್ಲಿ ಏಜೆಂಟ್ಗಳು ಅಥವಾ ಅಂಡರ್ ರೈಟರ್ಸ್ ಮೊದಲೇ ಏನು ಮಾಡಿರ್ತಾರೆ, ಫಿಕ್ಸ್ ಆಗಿರ್ತಾರೆ ಅಥವಾ ಡೀಲ್ ಮಾಡಿರ್ತಾರೆ. ಯಾವ ಥರ ಅಂದರೆ ನಾವು ಮಿನಿಮಮ್ ಇಷ್ಟು ಶೇರ್ಸ್ಗಳನ್ನು ನಾವೇ ಪರ್ಚೇಸ್ ಮಾಡ್ತೀವಿ, ನಮಗೆ ಕೊಡಬೇಕು ಅಂತೇನು ಮಾಡ್ತಾರೆ, ಡಿಮಾಂಡ್ ಮಾಡಿಬಿಟ್ಟಿರ್ತಾರೆ ಕಂಪ್ನಿ ಜೊತೆ. ಸೊ ಅದನ್ನು ಏನಂತ ಕರಿತೀವಿ, ಫರ್ಮ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ ಅಂತ ಹೇಳಿದ್ದೀನಿ. ಆ ಅಂಡರ್ ರೈಟಿಂಗ್ನ, ಆ ಫರ್ಮ್ ಅಂಡರ್ ರೈಟಿಂಗ್ನ ಏನು ಮಾಡಬೇಕು, ಲೆಸ್ ಮಾಡಬೇಕು. ಸೊ ಬಂದಿಂಥ ಉತ್ತರಕ್ಕೆ ಇಲ್ಲಿ ಏನಾದರೂ, ಹೌದಾ, ಇಲ್ಲಿ ಏನಾದರೂ ನಮಗೆ ಈಗ XYದು ನಾ ಪ್ರೀವಿಯಸ್ ಪ್ರಾಬ್ಲಮ್ದು ಒಂದು ಎಕ್ಸಾಂಪಲ್ ಹೇಳಿದಾಗೆ ಏನು 5 ಕೋಟಿ ಇಬ್ಬರು ಸೇಲ್ ಮಾಡಿದ್ದಾರೆ, ಹೌದಾ. ಇಲ್ಲಿ ರಿಮೈನಿಂಗ್ 3 crores ಉಳಿದಿತ್ತು, Z ಮತ್ತು Rದು, ಹೌದಾ. ಸೊ ಆ ಥರ ಆದಾಗ ಅಥವಾ ಈ ಒಂದು ಹೆಚ್ಚಿಗಾಯಿತು ಶೇರ್ಸ್ ಅಂದರೆ ಈ 3 crores ಉಳಿದಿದೆ, ಅಥವಾ ಇಲ್ಲಿ 5 crores ಅವ್ರು ಮಾರಾಟ ಫುಲ್ ಮಾಡಿದ್ದಾರೆ. ಮಾರ್ಕೆಟ್ ಅಪ್ಲಿಕೇಶನಲ್ಲಿ ಅವರು 5 crores ಕಂಪ್ಲೀಟಾಗಿ ಮಾರಿದ್ದಾರೆ, ಹೌದಾ. ಅನ್ಮಾರ್ಕೆಡ್ ಅಪ್ಲಿಕೇಶನ್ಸು 2 crores ಇದ್ದು ಡಿವೈಡ್ ಮಾಡ್ತೀವಿ. ಸೊ ಆ 2 crores ಲೆಸ್ ಮಾಡಿದ್ಮೇಲೆ ಬಂದಿರೋ ಆನ್ಸರ್ಗೆ ಫರ್ಮ್ ಅಂಡರ್ ರೈಟಿಂಗ್ ನಾವು ಇಂತಿಷ್ಟು ಅಥವಾ 1 crore ತೊಗೋತೀವಿ ಅಂತ ಹೇಳಿರ್ತಾರೆ, ಹೌದಲ್ವಾ. ತೊಗೋತೀವಿ ಅಂತ ಹೇಳಿದಾಗ ಸೊ ಅದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ರಿಮೈನಿಂಗ್ ಇಲ್ಲಿ ಪ್ಲಸ್ ಬಂದಿರುತ್ತೆ, ಹೌದಾ. ಅವನಿಗೆ ಹೆಚ್ಚಿಗಾಗಿರುತ್ತೆ, ಇನ್ನು ಅವನಿಗೆ ಉಲ್ಟಾ ಹೆಚ್ಚಿಗೆ ಮಾರಾಟ ಮಾಡ್ದಂಗೆ ಇರುತ್ತೆ. ಸೊ ಅವಾಗ ಏನು ಮಾಡ್ಬೋದು, ಆ ಒಂದು ಸರ್ಪ್ಲಸ್ ಒಂದು ಪಾರ್ಟ್ನರ್ ಏನು ಹೆಚ್ಚಿಗೆ ಬಂದಿರುತ್ತೆ, ಸರ್ಪ್ಲಸ್ ಬಂದಿರುತ್ತೆ,
ಅದನ್ನು ಉಳಿದ ಪಾರ್ಟ್ನರ್ಗಳಿಗೆ ಏನು ಮಾಡ್ಬೋದು, ಅವನು ಹಂಚ್ಬೋದು ಇಂದು ರೇಷಿಯೋ ಅಲ್ಲಿ. ಸೊ ಲೆಸ್ ಮಾಡಬೇಕು, ಹಂಚ್ಬಿಟ್ಟು ಏನು ಮಾಡಬೇಕು, ಅವ ಲೆಸ್ ಅಂದರೆ ಈಕ್ವಲ್ ಮಾಡ್ಕೊಬೋದು. ಸೊ ಇಲ್ಲಿಗೆ ಇಷ್ಟು ಲೆಸ್ ಮಾಡಿಬಿಟ್ರೆ ಏನಂತ ಕರಿತೀವಿ, ಗ್ರಾಸ್ ಲೈಬಿಲಿಟಿ ಅಂತ ಕರಿತೀವಿ. ಹೌದಾ, ಇದನ್ನು ಏನಂತ ಕರಿತೀವಿ, ಗ್ರಾಸ್ ಲೈಬಿಲಿಟಿ ಅಂತ ಕರಿತೀವಿ. ಸೊ ಅದರಲ್ಲಿ ಆ್ಯಡ್ ಏನು ಮಾಡಬೇಕಂದ್ರೆ ಫರ್ಮ್ ಅಂಡರ್ ರೈಟಿಂಗ್ ಮಾಡಬೇಕು. ಇಷ್ಟು ಅವನು ಬಂದಂಥ ಸರ್ಪ್ಲಸ್ ಕೂಡ ಒಂದು ಪಾರ್ಟ್ನರ್ದೇನೋ ಸರ್ಪ್ಲಸ್ ಬಂದಿರುತ್ತೆ. ಆ ಸರ್ಪ್ಲಸ್ನ ನಾವು ಉಳಿದ ಒಂದು ಅಂಡರ್ ರೈಟರ್ಸ್ಗೆ, ಪಾರ್ಟ್ನರ್ ಮೀನ್ಸ್ ಅವ್ರು ಆ ಏಜೆಂಟ್ಗಳು ಪಾರ್ಟ್ನರ್ ಇದ್ದಪ್ಲೆ. ಸೊ ಆ ಒಂದು ಏಜೆಂಟ್ಗಳು ಮಾರಾಟ ಮಾಡಿದಾಗ ಇನ್ನೂ ರಿಮೈನಿಂಗ್ ಉಳಿತು ಅಂತಂದರೆ, ಇನ್ನೂ ಅವರು ಹೆಚ್ಚಿಗೆ ಮಾರಾಟ ಮಾಡದೆ ಕಡಿಮೆ ಮಾರಾಟ ಮಾಡಿದರು, ರಿಮೈನಿಂಗ್ ಇನ್ನೂ ಸರ್ಪ್ಲಸ್ ಬಂದಿದ್ದು ಡಿವೈಡ್ ಮಾಡಿದ್ಮೇಲೂ ಕೂಡ ಇಶ್ಯೂ ಮಾಡಿ ಅವರಿಗೆ ಕೊಟ್ಟ ಮೇಲೆ ಕೂಡ ಇನ್ನೂ ಉಳಿತು ಅಂದರೆ, ಉಳಿದ ಒಂದು ಏನಂತ ಹೇಳಿ ಪೈಲನೇ ಅಗ್ರಿಮೆಂಟ್ ಏನಾಗಿರುತ್ತೆ, ಈಗ 5 ಕೋಟಿನೋ ಕೊಡ್ಲತ್ತೀವಿ ಅಂದರೆ, ಆ ಎಕ್ಸಾಂಪಲ್ ತೊಗೊಂಡ್ರೆ 5 ಕೋಟಿ ಕೊಡ್ಲತ್ತೀವಿ ಅಂದರೆ ಆ 5 ಕೋಟಿ ನೀವು ಶೇರ್ಸನ್ನು ಮಾರಾಟ ಮಾಡೇ ಕೊಡಬೇಕು. ಒಂದು ವೇಳೆ ಮಾರಾಟ ಮಾಡಲಿಲ್ಲ ಅಂದರೆ ನೀವೇ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ಉಳಿದ ಒಂದು ಶೇರ್ಸನ್ನು ಏನು ಮಾಡಬೇಕು, ಫರ್ಮ್ ಅಂಡರ್ ರೈಟಿಂಗ್ ಅಂಡರ್ನಲ್ಲಿ ಏನು ಮಾಡಬೇಕು, ಪರ್ಚೇಸ್ ಮಾಡಬೇಕು. ಯಾರು ಪರ್ಚೇಸ್ ಮಾಡಬೇಕು, ಅಂಡರ್ ರೈಟರ್ಸ್ ಪರ್ಚೇಸ್ ಮಾಡಬೇಕು. ಅದಕ್ಕೆ ಇಲ್ಲಿ ಆ್ಯಡ್ ಮಾಡ್ತೀವಿ. ಇಲ್ಲಿ ಲಾಸ್ಟ್ನಲ್ಲಿ ಉಳಿದಿದಂಥ ಇನ್ನು ಉಳಿತು, ಇನ್ನು ಇವರು ಪರ್ಚೇಸ್ ಮಾಡಬೇಕಾದಂಥ ಸಂಭವ ಬಂತಂದರೆ ಆ್ಯಡ್ ಮಾಡ್ತೀವಿ. ನೆನಪಿರಲಿ, ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ 2 ಇರಲಿ ಅಂತ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಅಂದರೆ ಅವ್ರು ಮೊದಲೇ ನಾನು ಇಷ್ಟು ಶೇರ್ಸ್ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ದನ್ನ ಲೆಸ್ ಮಾಡ್ತೀವಿ. ಇನ್ನೂ ಅವರು ಪರ್ಚೇಸ್ ಮಾಡಲೇಬೇಕು, ಯಾಕಂದರೆ ಅವರು ಮಾರಾಟ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅತಿ ಹೆಚ್ಚಾಗಿ. ಆವಾಗ ಈಗ ಏನು ಅಂಡರ್ ರೈಟರ್ಸ್ ರಿಮೈನಿಂಗ್ ಮತ್ತೆ ಪರ್ಚೇಸ್ ಮಾಡಬೇಕಾದಂಥ ಒಂದು ಪ್ರಾಬ್ಲಮಲ್ಲಿ ಸಂಭವ ಬಂದಿತ್ತು ಅಂದರೆ ಅಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಅಂತ ಹಾಕ್ಬಿಟ್ಟು ಆ್ಯಡ್ ಮಾಡಬೇಕು. ಹೌದಾ, ಆ್ಯಡ್ ಮಾಡಿ ಮೈನಸ್ ಮಾಡಿ ಇರೋದೇನೇನು, ಲೈಬಿಲಿಟಿ ಆಫ್ ದಿ ಅಂಡರ್ ರೈಟಿಂಗ್ ಇನ್ ಶೇರ್ಸ್. ಇಲ್ಲಿ ಶೇರ್ಸ್ನಲ್ಲಿ ಬಂದಿರುತ್ತೆ. ಹೌದಾ, ಸೊ ಪರ್ ಶೇರ್ ಎಷ್ಟು ಅಮೌಂಟ್ ಅಂತ ಅವ್ರು ಕೊಟ್ಟಿರ್ತಾರೆ. ನೆಕ್ಸ್ಟು ಅದನ್ನು ಇಂಟು ಮಾಡಿಬಿಟ್ಟು ಆ ಅಮೌಂಟ್ನ ಬರೀಬೇಕು. ಲೈಬಿಲಿಟಿ ಆಫ್ ದಿ ಅಂಡರ್ ರೈಟಿಂಗ್ ಇನ್ ಅಮೌಂಟ್ ಅಂತ ಬರೀಬೇಕು. ಅದಾದಮೇಲೆ ಇದಕ್ಕೆ ಬಂದಿರೋಂಥ ಆನ್ಸರು ಅಥವಾ ಈ ಆನ್ಸರ್ಗೆ ಏನಂತ ಕರೀತಾರೆ, ನೆಟ್ ಲೈಬಿಲಿಟಿ ಅಂತ ಕರೀತಾರೆ. ಸೊ ಎಲ್ಲರಿಗೂ ಇದೊಂದು ಅರ್ಥ ಆಗಿದೆ ಅನ್ಕೋತೀನಿ. ಫಾರ್ಮೆಟು ಈ ಫಾರ್ಮೆಟ್ನ ಫಾಲೋ ಮಾಡಿ ಸೊ ಈಸಿಲಿ ಸ್ಕೋರ್ ಮಾಡ್ಬೋದು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ.